ಅನಾಯಾಸೇನ ಮರಣಂ ವಿನಾ ದೈನ್ಯೇಯತೆ ಜೀವನಂ ಅಂತ ಭಗವದ್ಗೀತೆ ಒಂದು ಮಾತು. ಅಂದರೆ ನನಗೆ ನೋವಿಲ್ಲದ ಸಾವನ್ನು ಕೊಡು, ದೈನ್ಯತೆ ಅಂದರೆ ಬೇಡುವ ಜೀವನ ಬೇಡ, ಯಾರ ಆಶ್ರಯಲ್ಲೂ ನಾನು ಇರಬಾರದು ಅನ್ನುವಂಥ ಒಂದು ಮನೋಭಾವನೆ. ಹಾಗೆ ಸುವರ್ಣಮ್ಮನವರು ಕೂಡ ಮನಸ್ಸಲ್ಲಿ ಅದೆಷ್ಟು ಸಲ ಆ ಶ್ರೀಕೃಷ್ಣನನ್ನು ಬೇಡಿಕೊಂಡಿದ್ದರು, ಆಯಾಸವಿಲ್ಲದ ಸಾವು ನನಗೆ ಬರಲಿ ಅಂತೇಳಿ. ಅಂತೆಯೇ ಆ ತಾಯಿಯ ಜೀವನ ಕೂಡ ಆಯಾಸವಿಲ್ಲದೆ ಮುಗಿದೋಗಿದೆ. ಅವ್ರಿಗೇನೋ ಸಂತೋಷದ ಸ್ವರ್ಗ. ಆದರೆ ಈಗ ನಮ್ಮೆಲ್ಲರ ಶ್ರೋತೃಪಣವನ್ನು ಸಲ್ಲಿಸ್ತಾ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಗೌರಮ್ಮ ಯಲ್ಲಾರೆಡ್ಡಿಯವರ ಒಂದು ದೊಡ್ಡ ಕುಟುಂಬ, 10 ಜನರ ಮುತ್ತಿನಂಥ ಮನೆ. ಆ ಮನೆಯ ಒಬ್ಬ ಒಂದು ಹಿರಿಯ ಜೀವ ನಾರಾಯಣ ಸ್ವಾಮಿ ರೆಡ್ಡಿಯವರು, ಅವರ ಧರ್ಮ ಪತ್ನಿಯವರು ಸುವರ್ಣಮ್ಮನಿಗೆ ನಮ್ಮೆಲ್ಲರ ಅಶ್ರುತರ್ಪಣ ಸಲ್ಲಿಸೋಣ. ಅಮ್ಮನಿಲ್ಲದ ನಮ್ಮ ಮನೆ, ದೇವರಿಲ್ಲದ ಗುಡಿಯಾಯಿತೋ. ಅಮ್ಮನಿಲ್ಲದ ನಮ್ಮ ಮನೆ, ದೇವರಿಲ್ಲದ ಗುಡಿಯಾಯಿತೋ. ಸುವರ್ಣಮ್ಮ ನಿನ್ನ ಕಾಣದೆ ನಮ್ಮ ಮನ ಬಲು ನೊಂದಿತೋ. ಸುವರ್ಣಮ್ಮ ನಿಮ್ಮ ಕಾಣದೆ ನಮ್ಮ ಮನ ಬಲು ನೊಂದಿತೋ. ಅಮ್ಮನಿಲ್ಲದ ನಮ್ಮ ಮನೆ, ದೇವರಿಲ್ಲದ ಗುಡಿಯಾಯಿತೋ. ಏನು ಭಕ್ತಿಯೋ ಎಂತ ಪ್ರೀತಿಯೋ, ದೈವವೆಂದರೆ ಎಂತ ಒಲವೋ. ಏನು ಭಕ್ತಿಯೋ ಎಂತ ಪ್ರೀತಿಯೋ, ದೈವವೆಂದರೆ ಏನು ಒಲವೋ. ಆ ದೈವ ಕರೆಯಿತೆ ಸುವರ್ಣಮ್ಮ, ಸಾಕು ಈ ಲೋಕ ಪಾರಮ್ಮ ಎಂದು. ಅಮ್ಮನಿಲ್ಲದ ನಮ್ಮ ಮನೆ, ದೇವರಿಲ್ಲದ ಗುಡಿಯಾಯಿತೋ. ರೆಡ್ಡಿ ಶಾರದಮ್ಮನ ಮುತ್ತಿನ ಮಗಳಾಗಿ ಹುಟ್ಟಿ, ಓಬಳರೆಡ್ಡಿ ಶಾರದಮ್ಮನ ಮುತ್ತಿನ ಮಗಳಾಗಿ ತಾವು ಜನಿಸಿ, ಏನು ಸಂಸ್ಕೃತಿ ಎಂತ ಸನ್ನಡತೆ ಅಮ್ಮ ಸುವರ್ಣಮ್ಮ ನಿಮ್ಮದು. ಅಮ್ಮನಿಲ್ಲದ
ಗುರಿಯಾಯಿತೋ. ತಾಯಿ ಕಳೆದುಕೊಂಡ ನೋವು ನಿಮ್ಮ ಕಾಡಿತೆ ಸುವರ್ಣಮ್ಮ. ನಿಮ್ಮ ತಾಯಿ ನಿಮ್ಮ ಎಂದು ಕೈ ನೀಡಿ ಕರೆದಾರಮ್ಮ. ಮತ್ತೆ ಹುಟ್ಟಿ ಬನ್ನಿರಿ ಮಗಳಾಗಿ, ಮತ್ತೆ ಹುಟ್ಟಿ ಬನ್ನಿರಿ ಮಗಳಾಗಿ, ಎಲ್ಲ ರೆಡ್ಡಿಯವರ ಬಳಗದಲ್ಲಿ. ಅಮ್ಮನಿಲ್ಲದ ನಮ್ಮ ಮನೆ ದೇವರಿಲ್ಲದ ಗುಡಿಯಾಯಿತೋ, ದೇವರಿಲ್ಲದ ಗುಡಿಯಾಯಿತೋ, ದೇವರಿಲ್ಲದ ಗುಡಿಯಾಯಿತೋ. ಸತ್ಯಕ್ಕೆ ಸರಿ ಇಲ್ಲ, ಮಿಥ್ಯಕ್ಕೆ ನೆಲೆ ಇಲ್ಲ, ಎತ್ತಮ್ಮನಿಗಿಂತ ನಿಜ ಬಂಧುಗಳೆಲ್ಲ ನಿತ್ಯವೂ ಕಾಣೋ ನರರೊಳಗೆ ಸರ್ವಜ್ಞ. ಸತ್ಯಕ್ಕೆ ಸಮಾನವಾದ ದೇವರಿಲ್ಲ ಜಗತ್ತಲ್ಲಿ. ಮಿಥ್ಯಕ್ಕೆ ನೆಲೆ ಇಲ್ಲ, ಸುಳ್ಳು ರೌರವ ನರಕ ಕರ್ಮ ಅದಕ್ಕೆ ನೆಲೆ ಇಲ್ಲ. ಹಾಗೆ ಜಗತ್ತಲ್ಲಿ ಎಷ್ಟೆಲ್ಲ ಸಂಬಂಧಗಳಿದಾವೋ ಆ ಎಲ್ಲ ಸಂಬಂಧಗಳಲ್ಲಿ ಶ್ರೇಷ್ಠವಾದದ್ದು ಸಂಬಂಧ ಯಾವುದು ಅಂದ್ರೆ ಅದು ತಾಯಿ ಮತ್ತು ಮಕ್ಕಳ ಸಂಬಂಧ, ಕರಳು ಬಳ್ಳಿಯ ಸಂಬಂಧ ಅಂತ ಕರೀತಾರೆ. ಎಲ್ಲಿ ಕುಂತ್ಕೊಳ್ಳಿ, ಎಲ್ಲಿ ನಿಂತ್ಕೊಳ್ಳಿ, ಎಲ್ಲಿ ಹೋಗಬಲ್ಲಿ, ಎಲ್ಲಿ ಬರಲಿ, ಸದಾ ಮಕ್ಕಳದೇ ಧ್ಯಾನ, ಮಕ್ಕಳದೇ ಧ್ಯಾನ. ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಕ್ಕಳು. ಎಲ್ಲೋ ಅತ್ಯಂತ ಅಪರೂಪಕ್ಕೆಲ್ಲೋ ಒಂದು ಕೆಟ್ಟ ಘಟನೆ ನಡೆಯಬಹುದು, ತಾಯಿ ಕೆಟ್ಟೋಳಾಗಬಹುದು. ಹಾಗಂದಾಕ್ಷಣಕ್ಕೆ ಇಡೀ ಮಾತೃ ಸಂಕುಲವನ್ನೇ ಕೆಟ್ಟದ್ದು ಅಂತ ಅನ್ನಬಾರದು ನಾವು. ಎಲ್ಲೋ ಲಕ್ಷಕ್ಕೊಂದು ಕೆಟ್ಟ ಘಟನೆ ನಡೀಬಹುದು. ಬೆಳಗ್ಗೆ ನಡೆದಿದ್ದೆ ಆ ಧಾರವಾಡದಲ್ಲಿ, ಗಂಡನನ್ನು ಕೊಂದು ಮಗುಗೂ ಚಾಕ್ಚುಚ್ಚೋಳು ಆ ತಾಯಿ. ಅಂತ ಕೆಟ್ಟ ತಾಯಿ ಅಂದ್ರು ಈಗೀಗ ಸ್ವಲ್ಪ ಉಟ್ಕಂತವ್ರು. ಸದ್ಯ ಅವರೆಲ್ಲ ಮಾದರಿ ಆಗೋದು ಬೇಡ ನಮಗೆ. ಇಂಥ ತಾಯಿ ಅಂದರು ಮಕ್ಕಳಿಗೆ ಸಂಸ್ಕಾರ ಕಲಿಸಿ, ಸದಾಚಾರ ಕಲಿಸಿ, ಮಕ್ಕಳ ಅಭ್ಯುದಯ ಬಲಿಸಿ. ಹೇಳ್ತಾ ಇದ್ರು ನಮ್ಮ ನಾರಾಯಣ ಸ್ವಾಮಿ ರೆಡ್ಡಿಯವರು, ಯಾರ ಮನೆ ಗೃಹ ಪ್ರವೇಶ ಆದರೂ ಲಲಿತಾ ಸಹಸ್ರನಾಮ ಹೇಳಲಿಕ್ಕೆ ಹೋಗ್ತಾ ಇದ್ರು, ಪ್ರತಿನಿತ್ಯ ಭಗವದ್ಗೀತೆ ಪಾರಾಯಣ ಮಾಡ್ತಾ ಇದ್ರು. ದೈವಭಕ್ತಿ ಬಹಳ ಅಂತೇಳಿ ಅದಿರಬೇಕ್ರಿ. ಆ ಧ್ಯಾನ ಇರಲಿ. ಆ ತಾಯಿಗೆ ನಿಶ್ಚಿಂತವಾದಂಥ ಸುಖಮಯವಾದಂಥ ಒಂದು ಸಾವು ಬಂದಿದೆ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ತಾಯಿ ಖಂಡಿತವಾಗಿ ವೈಕುಂಠವಾಸಿಗಳಾಗ್ತಾರೆ. ನಿಸ್ಸಂದೇಹವಾಗಿ ಆ ತಾಯಿಯನ್ನು ಕಳಿಸ್ಕೊಡ್ಲಿಕ್ಕೆ ನಾವು ನೀವೆಲ್ಲ ಸನ್ನದ್ಧರಾಗಿದ್ದೇವೆ. ಆದರೆ ಮಧ್ಯೆ ಮಧ್ಯೆ ಸ್ವಲ್ಪ ಹೇಳ್ಕೊಟ್ಟಾಗ ನಾಮಾಮೃತ ಗೋವಿಂದ ನಾಮಸ್ಮರಣೆ ಬರಬೇಕಮ್ಮ, ಬರಲಿ. ಎಲ್ಲೆಡಕ್ಕೆಲ್ಲ ನುಂಗ್ಬಿಟ್ಟು ಆಮೇಲೆ ಹೇಳ್ರಿ, ಬಾಯಲ್ಲಿದ್ದಂಗೆ ಗೋವಿಂದ ಅನ್ನೋದು ಬೇಡ. ಆಮೇಲೆ ಮುಂದೆ ಕುಂತವ್ರಿಗೆ ಔಷಧಿ ಹೊಡೆದಂಗೆ ಆಗ್ಬಿಡ್ತದೆ. ಅವರು ನಿಮಗೆಲ್ಲ ಜಗಳ ಆಗೋದು ಬೇಡ. ನಾನು ಹೇಳ್ಕೊಟ್ಟಾಗ ಸ್ವಲ್ಪ ಗೋವಿಂದ, ನಾರಾಯಣ, ಶಿವ. ಯಾಕೆಂದರೆ ಇದೊಂದು ಒಳ್ಳೆ ಚಾನ್ಸ್. ಯಾವುದು? ಗೋವಿಂದ ಅನ್ನಿ. ಗೋ ಎಂದೊಡೆ ಘೋರವಾದ, ವಿ ಎಂದೊಡೆ ವಿಪತ್ತುಗಳ, ಧಾ ಎಂದೊಡೆ ದಮನ ಮಾಡುವ. ಗೋ ಅಂದ್ರೆ ಘೋರವಾದ, ವಿ ಅಂದ್ರೆ ವಿಪತ್ತುಗಳ, ಧಾ ಎಂದ್ರೆ ದಮನ ಮಾಡು. ಒಂದು ಬಾರಿ ಗೋವಿಂದ ಅಂದ್ರೆ ಅರಿಯದಗೈದ ಅನಂತ ಅಪರಾಧಗಳನ್ನು ನಾಶ ಮಾಡ್ತಾನೆ ಭಗವಂತ. ಒಂದ್ಸಲ ಗೋವಿಂದ ಅಂದ್ರೆ ಅರಿಯದಗೈದ ಅಪರಾಧಗಳನ್ನು ನಾಶ ಮಾಡ್ತಾನೆ. ನಾನು ಹೇಳೋ ಮಾತು ಆಮೇಲೆ ಹರಿಕತೆ ದಾಸರು ಮಾತು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಿರೋದು ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಸಂಸ್ಥಾನೆ ಅಂತ. ಆಮೇಲೆ ಪಕ್ಕದವ್ರ ಮೊಬೈಲ್ ಎತ್ತು ಬಡಿಕಂಗೆ ಗೋವಿಂದ ಅಂದ್ಬಿಟ್ಟಿರಿ, ಸಮಸ್ಯೆ ಆಗ್ತದೆ. ಅವೆಲ್ಲ ಗೊತ್ತಿಲ್ಲದೆ ತಪ್ಪಾಗಿರ್ಬೇಕು, ಗೊತ್ತಿದ್ದ ತಪ್ಪಾಗಬಾರ್ದು. ಅದು ಒಳ್ಳೆ ಸದಾವಕಾಶ. ಇವತ್ತು ಸುವರ್ಣಮ್ಮನವರು ದೇವತೆ ನಮ್ಮ ಪಾಲಿಗೆ. ಆ ತಾಯಿ ಮುಂದೆ ಕುಳಿತು ಗೋವಿಂದ ಅಂತ ಯಾವುದೇ ಸಂಕೋಚವಿಲ್ಲದೆ ಗಟ್ಟಿಯಾಗಿ ಹೇಳ್ಬೋದು ಈಗ ಗೋವಿಂದ ಅಂತ. ಎಷ್ಟು ಒಳ್ಳೇದಾಗತ್ತೆ ಅಂದ್ರೆ ತಾನೆ. ನಾಳೆ ಬೆಳಗ್ಗೆ SBI ಬ್ಯಾಂಕ್ ಹೋಗ್ಬಿಟ್ಟು ಗೋವಿಂದ ಅಂದರೆ ಬಿಡ್ತಾರೆ ಅಂದ್ರಿ ಅವರು. ಸೆಕ್ಯೂರಿಟಿ ಗಾರ್ಡ್ ಬಂದು ಆಚೆಗೆ ತಳ್ತಾರೆ. ತಲೆ ಕೆಟ್ಟೋಗೋದೆ ಅಂದ್ರೆ ನಿಮಗೆ ಗೋವಿಂದ ಅಂತ ಯಾಕಂತೀರಿ ಇಲ್ಲಿ ಅಂತ.
ಸ್ವಾಮಿ ಗೋವಿಂದ ಅಂದರೆ ಒಳ್ಳೇದಲ್ವಾ? ಒಳ್ಳೇದೇ ಇರ್ಬೋದು, ಇಲ್ಲಾಕಂತೆ ಬ್ಯಾಂಕ್ ಇದೆ, ಇಲ್ಲೆಲ್ಲ ಅನ್ನಂಗಿಲ್ಲ. ಹೋಗಲ್ಲಿ ದೇವಸ್ಥಾನದಲ್ಲಿ ಹೇಳು, ಎಲ್ಲರಿಗತಾ ಶ್ರವಣ ನಡೆಯುತ್ತೋ ಅಲ್ಲಿ ಹೇಳು ಅಂತ. ಅದಕ್ಕೆ ನಾವು ನೀವೆಲ್ಲ ಗಟ್ಟಿಯಾಗಿ ಗೋವಿಂದ ನಾಮ ಸ್ಮರಣೆ ಮಾಡೋಣ. ಹಾಗೆ ಈ ಸಂದರ್ಭದಲ್ಲಿ ಒಂದು ಕಥಾಶ್ರವಣವಾಗಬೇಕು. ಆ ಕತೆ ಯಾವುದು ಅಂತ ತಾವು ಆಯ್ಕೆ ಮಾಡಬೇಕು. ನಾನು ಅಭ್ಯಾಸ ಮಾಡಿರುವಂಥ ಕೆಲವು ಕಥೆಗಳ ಹೆಸರನ್ನು ಹೇಳ್ತೇನೆ. ಆ ಕಥೆಯಲ್ಲಿ ಒಂದು ಕತೆ ಆಯ್ಕೆ ಮಾಡಿ. ಭೂಕೈಲಾಸ ಅಥವಾ ರಾವಣನ ಮಾತೃಭಕ್ತಿ, ಅಂದರೆ ರಾವಣೇಶ್ವರ ತಾಯಿಗೋಸ್ಕರವಾಗಿ ಶಿವನ ಮೆಚ್ಚಿಸಿ ಅವನ ಆತ್ಮಲಿಂಗ ತಂದ ಕತೆ. ಹರಿಭಕ್ತ ಚಂದ್ರ ಆಸ ಅಥವಾ ಸಾಲಿಗ್ರಾಮ ಶಿಲಾ ಮಹಿಮೆ ಅಂತ. ಒಬ್ಬ ಅದೃಷ್ಟವಂತ ಒಬ್ಬ ದೈವಭಕ್ತನನ್ನ ಎಷ್ಟೇ ಕುಹಕಿಗಳು ಕಳರು ಅವನನ್ನು ಮರೆಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಭಗವಂತನ ಅನುಗ್ರಹ ಇದ್ದರೆ ಒಂದಲ್ಲ ಒಂದು ಕಾಲಕ್ಕೆ ಅವನು ಬೆಳಕಿಗೆ ಬರ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾದ ಕತೆ ಹರಿಭಕ್ತ ಚಂದ್ರಹಾಸ ಅಂತ. ಹಾಗೆ ನನ್ನ ಕಾಲ್ಗುಣದಿಂದಾನೇ ಈ ಮನೆಗೆ ತುಂಬ ಶ್ರೀಮಂತಿಗೆ ಬಂತು, ನನ್ನಿಂದ ಅದೃಷ್ಟ ಬಂತು ಅಂತ ಯಾರಾದರೂ ಹೆಣ್ಣು ಅಹಂಕಾರ ಪಟ್ಟರೆ ಅದಕ್ಕೇನಾಗ್ತದೆ ಅನ್ನೋದಕ್ಕೆ ಸಾಕ್ಷೀಭೂತವಾದ ಕತೆ ಸತ್ಯಶೀಲ ನಲ್ಲತಂಗಾದೇವಿ ಅಂತ. ತಾಯಿ ಕುಂತಿ ಆಸೆಯಂತೆ ಸುರಲೋಕಕ್ಕೆ ಸೋಪಾನ ಕಟ್ಟಿ ಐರಾವತ ಕಾಮಧೇನು ಕಲ್ಪವೃಕ್ಷ ತರಿಸಿ ತಾಯಿ ಕೈಲಿ ಗಜಗೌರಿ ವೃತ ಮಾಡಿಸಿದಂಥ ಮಹಾನುಭಾವ ಅರ್ಜುನ. ಆ ಮಹಾನುಭಾವನ ದಿವ್ಯ ಚರಿತ್ರೆ ಪಾರ್ಥನ ಪರಾಕ್ರಮ ಗಜಗೌರಿ ವೃತ ಅಂತ. ರಣಭೂಮಿಯಲ್ಲಿ ನನ್ನನ್ನು ಎದುರಿಸೋರೇ ಇಲ್ಲ ಅಂತ ಮೆರೀತಿದ್ದ ಧನಂಜಯ ಪಾರ್ಥ, ಅಂತ ಪಾರ್ಥನಿಗೆ ರಣಭೂಮಿಯಲ್ಲಿ ಸೋಲನ್ನು ಉಣಿಸಿ 3 ಬಾಣದಲ್ಲಿ ನನ್ನ ಆಹುತಿ ತೆಗೆದುಕೊಳ್ತೇನೆ ಅಂದಂತ ಅರ್ಜುನನ ಅಹಂಕಾರವನ್ನು ಮುರಿದಂತ ಭಾಗವತೋತ್ತಮ ಭಕ್ತ ಸುಧನ್ವ ಅಂತ. ಅದಕ್ಕೆ ಭಕ್ತ ಸುಧನ್ವನ ಚರಿತ್ರೆ. ದಾನಶೂರ ಕರ್ಣನನ್ನೇ ಮೀರಿಸಿದಂತ ಒಬ್ಬ ದಾನವಂತ ಇದ್ದ ಮಹಾಭಾರತದಲ್ಲಿ. ಕರ್ಣನನ್ನೇ ಮೀರಿಸ್ತೋನೊಬ್ಬ ಇದ್ದ, ಅವನ ಹೆಸರು ಮಯೂರಧ್ವಜ ಅಂತ. ತನ್ನಿಡೀ ದೇಹವನ್ನೇ ಕತ್ತರಿಸಿ ದಾನ ಕೊಡ್ಲಿಕ್ಕೆ ಹೊರಟ ಆ ಮಹಾನುಭಾವನ ಕತೆ ಅದು ಭಕ್ತ ಮಯೂರಧ್ವಜ ಅಂತ. ಹಾಗೆ ಕಷ್ಟ ಬಂದ ಕಾಲದಲ್ಲಿ ಶಿವ ಅಂದುಬಿಟ್ಟು ಸುಖ ಬಂದ ಕಾಲಕ್ಕೆ ಶಿವನ ಮರೆತರೆ ಏನಾಗತ್ತೆ ಅನ್ನೋದಕ್ಕೆ ಸಾಕ್ಷಿಯಾದ ಕತೆ ಶಿವಪಂಚಾಕ್ಷರಿ ಮಹಿಮೆ ಅಥವಾ ರಾಜಶೇಖರ ವಿಲಾಸ. ಧರ್ಮರಾಯನ ತಂದೆ ಪಾಂಡುರಾಜ ಸ್ವರ್ಗಕ್ಕೆ ಹೋಗಿರೋದಿಲ್ಲ, ನರಕದಲ್ಲಿರ್ತಾನೆ. ಆತನ ತಂದೆಯನ್ನ ನರಕದಿಂದ ಪಾರು ಮಾಡಿ ಸ್ವರ್ಗಕ್ಕೆ ಸೇರಿಸಲಿಕ್ಕೆ ಧರ್ಮರಾಯರು ಒಂದು ಯಾಗ ಮಾಡ್ತಾರೆ, ರಾಜಸು ಯಾಗ ಅಂತ. ಆ ಯಾಗ ಸಮಾಪ್ತಿ ಆಗಬೇಕಾದ್ರೆ ಆ ಯಾಗದ ಮುಖ್ಯ ಕರ್ತೃವಾಗಿ ಒಬ್ಬ ಮಹಾಶಿವಭಕ್ತ ಬೇಕಾಗ್ತದೆ. ಅಂತ ಒಬ್ಬ ಮಹಾಶಿವಭಕ್ತ ಹಿಮಾಲಯ ಪರ್ವತದಲ್ಲಿರ್ತಾನೆ, ಪುರುಷಾಮೃಗ ಅಂತೇಳಿ. ಅವನನ್ನು ಭೀಮಸೇನ ಕರೆದುಕೊಂಡು ಬಂದು ಯಾಗ ಮಾಡಿಸುವಂಥ ಕತೆ ಅದು ಪುರುಷಾಮೃಗ ಚರಿತ್ರೆ. ಹಾಗೆ ನಾವೆಲ್ಲ ಕೃಷ್ಣ ಮತ್ತು ಅರ್ಜುನ ಅಂದರೆ ಬಹಳ ಪ್ರೀತಿ ಅನ್ಕೊಂಡಿದ್ದೀವಿ. ಅವರಿಬ್ಬರಿಗೂ ಒಂದ್ಸಲ ಯುದ್ಧ ಆಗಿತ್ತು. ಕೃಷ್ಣಾರ್ಜುನ ಕಾಳಗ, 3 ವಜ್ರಗಳು ಅಥವಾ ಸತಿ ಸತ್ಯವತಿ ಅಂತ. ರಾಮ ಮತ್ತು ಆಂಜನೇಯ ಎಂಥ ಭಕ್ತಿ, ಎಂಥ ಪ್ರೀತಿ, ಕಥೆಯೆಲ್ಲ ಗೊತ್ತು ನಮಗೆ. ಆ ರಾಮನಿಗೂ ಆಂಜನೇಯನಿಗೂ ಯುದ್ಧ ಆಗಿತ್ತು, ಆ ಕತೆ ರಾಮಾಂಜನೇಯ ಯುದ್ಧ ಅಂತ. ಆಯ್ಕೆ ನಿಮಗೆ ಬಿಟ್ಟಿದ್ದು ಭೂಕೈಲಾಸ, ಹರಿಭಕ್ತ ಚಂದ್ರಾಸ, ನಲ್ಲತಂಗಾದೇವಿ, ಹಾಗೆ ಭಕ್ತ ಸುಧನ್ವ, ಭಕ್ತ ಮಯೂರಧ್ವಜ, ಶಿವಪಂಚಾಕ್ಷರಿ ಮಹಿಮೆ, ಶಿವಭಕ್ತ ಪುರುಷಾಮೃಗ ಚರಿತ್ರೆ, 3 ವಜ್ರಗಳು, ರಾಮಾಂಜನೇಯ ಯುದ್ಧ, ಧರ್ಮರಾಯರ ಸ್ವರ್ಗಾರೋಹಣ. ಈ ಕಥೆಯಲ್ಲಿ ಯಾವ್ದಾದ್ರು ಒಂದು ಕತೆ ತಾವು ಆಯ್ಕೆ ಮಾಡೋದು, ಆ ಕಥೆ ನಿರೂಪಣೆ ಮಾಡ್ತಾ. ಅಮ್ಮ ನೀನು ಮುಂದೆ, ನೀವು ಆ ಕಡೆ ನೋಡ್ತೀರಿ. ಯಾವ ಕತೆ ಮಾಡಲಿ ಅಂತ. ಅಯ್ಯೋ ನನ್ನ ಕಥೆಯ ದೊಡ್ಡ ಕತೆ ಅಂತವ್ರು ಎಲ್ಲೆಲ್ಲೋ ಬಂದು ಮುಂದೆ ತಗೊಳಕಂಗೆ ಕೂತೀವನಿ, ನಿಮ್ಮ ಕತೆ ಬಡ್ಕಳ್ರಿ. ಇನ್ನು ನನ್ನ ಕತೆನೇ ಶುರು ಮಾಡಲಿಲ್ಲ, ನಿದ್ದೆ ಮಾಡ್ತೀಯಲ್ಲಮ್ಮ ನೀನು. ದಯಮಾಡಿ ಒಳ್ಳೆಯ ಕತೆ ಆಯ್ಕೆ ಮಾಡಿ. ಎಲ್ಲ ಯಾವ್ದು ಕೊಟ್ರೆ? ದುಡ್ಡು ಕೊಟ್ಟರೆ ಬರ್ತಾರೆ. ರೂಪೇಶ್ ಅಣ್ಣ ಬಂದಮೇಲೆ ಆಡಿಸ್ತೀನಿ. ಅಣ್ಣ ಬರ್ತಾರೆ. ಅಣ್ಣ ಕೈಲಿ ಆಡಿಸ್ತೀನಿ.